ಆ್ಯಂಡ್ ಈ ಲೋಗೋನ ಯಾರೊಬ್ರು ಲಘುವಾಗಿ ತಗೊಳ್ಳೋ ಆಗಿಲ್ಲ. ಯಾರಂದ್ರೆ ಅವರು ಬಂದು ಯೂಸ್ ಮಾಡ್ಕೊಳ್ಳೋದಕ್ಕೆ ಇದೇನು ಪಬ್ಲಿಕ್ ಪ್ರಾಪರ್ಟಿ ಅಲ್ಲ, ಇದು ನಂದು, ನನ್ನ ಸ್ವಂತದ್ದು. ಆ್ಯಂಡ್ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ಇದೆ, ಅದನ್ನ ಇಟ್ಕೊಂಡೆ ನಾನು ಮಾತಾಡ್ತಾ ಇರೋದು. ಸರ್, ಇದು ಕೂಡ ಗೌತಮ್ ದಿವಾನ್ ಅವರು ಕಟ್ಟಿ ಬೆಳೆಸಿರುವಂಥ ಕಂಪ್ನಿ. ಹೀಗಿರುವಾಗ ಅವ್ರ ಲೋಗೋನ ಬಳಸೋದ್ರಲ್ಲಿ ತಪ್ಪೇನಿದೆ ಸರ್? ಗುಡ್ ಕ್ವೆಶನ್. ನಾನು ಹೇಳ್ತಿರೋದು ಏನು ಅಂತಂದ್ರೆ, ದಿವಾನ್ ಫ್ಯಾಮಿಲಿಯಲ್ಲಿ ಗೌತಮ್ ದಿವಾನ್ ಒಬ್ನೇನ ಇರೋದು. ಅಂಡ್ ಮೋರ್ ಓವರ್, ಗೌತಮ್ ದಿವಾನ್ಗೆ ದಿವಾನ್ ಅನ್ನೋ ಸರ್ನೇಮ್ ಸಿಕ್ಕಿದ್ದು ದಿವಾನ್ ಫ್ಯಾಮಿಲಿಯಿಂದಾನೇ ಹೊರತು ಗೌತಮ್ ದಿವಾನ್ ಇಂದ ಈ ಫ್ಯಾಮಿಲಿ ದಿವಾನ್ ಆಗಿಲ್ಲ. ಅಂಡ್ ಈ ಒಂದು ಫ್ಯಾಮಿಲಿಯಲ್ಲಿ ಗೌತಮ್ ದಿವಾನ್ ಒಬ್ಬ ಭಾಗನೇ ಹೊರತು ಇಡೀ ಫ್ಯಾಮಿಲಿ ಅವನ ಮೇಲೆ ಯಾವತ್ತೂ ಡಿಪೆಂಡ್ ಆಗಿಲ್ಲ. ಅಂಡ್ ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನಮ್ಮ ತಂದೆ ನೀನೇ ವಾರಸ್ದಾರ, ಇನ್ನು ಮುಂದೆ ನೀನೇ ಯಜಮಾನ ಅಂತ ಯಾವುದನ್ನು ಅವನ ಹೆಸರಿಗೆ ಬರ್ಕೊಟ್ಟಿಲ್ಲ. ನಮ್ಮ ತಂದೆ ಹೋದ ನಂತರ ಈ ಇಡೀ ಪ್ರಾಪರ್ಟೀಸ್ನಾಗಿರ್ಬೋದು, ಬಿಸ್ನೆಸ್ನಾಗಿರ್ಬೋದು, ಆತ ಒಬ್ಬ ಕೇರ್ ಟೇಕರ್ ಆಗಿ ನೋಡ್ಕೊಂಡೇ ಹೊರತು ಯಾವುದಕ್ಕೂ ಆತ ಓನರ್ ಅಲ್ಲ. ಆ್ಯಂಡ್ ಈಗ ಎಲ್ಲ ನನ್ನ ಸುಪರ್ದಿಗೆ ಬಂದಿರೋ ಕಾರಣ ಅದನ್ನು ಸಹಿಸಕ್ಕಾಗದಿರೋ ಗೌತಮ್ ದಿವಾನ್ ಹೊಸ ಬಿಸ್ನೆಸ್ ಒಂದನ್ನು ಓಪನ್ ಮಾಡಿ ಈ ದಿವಾನ್ ಗ್ರೂಪ್ಗೆ ಇರೋಂಥ ಒಂದು ಫೇಮನ್ನು ಎನ್ಕ್ಯಾಚ್ ಮಾಡ್ಕೊಳಕ್ ನೋಡ್ತಾ ಇದ್ದಾನೆ. ಆ್ಯಂಡ್ ನಮ್ಮ ಹೆಸರನ್ನ ಯೂಸ್ ಮಾಡ್ಕೋತಾ ಇದ್ದಾನೆ. ಸಾರಿ ಮಿಸ್ಯೂಸ್ ಮಾಡ್ಕೋತಾ ಇದ್ದಾನೆ. ಮಿಸ್ಯೂಸ್ ಮಾಡಿಕೊಂಡು ಅದು ಅಡ್ವಾಂಟೇಜ್ನ ತಗೊಂಡು ಜನಗಳಿಗೆ ಮೋಸ ಮಾಡ್ತಿದ್ದಾನೆ ದುಡ್ಡು ಮಾಡೋದಕ್ಕೋಸ್ಕರ. ಆ್ಯಂಡ್ ಆ ಒಂದು ಕಾರಣಕ್ಕೆ ಇವತ್ತು ನಾನು ನಿಮ್ಮನ್ನೆಲ್ಲ ಇಲ್ಲಿ ಕರೆದು ಗಟ್ಟಿ ಧ್ವನಿಯಲ್ಲಿ ಇದರ ವಿರುದ್ಧ ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ದೀನಿ. ಈಗ ನಿಮ್ಮನ್ನೇ ಕೇಳ್ತೀನಿ, ನೀವೇ ಹೇಳಿ, ನಿಮ್ಮ ಹೆಸರಲ್ಲಿ ಏನೋ ಒಂದು ಪ್ರಾಪರ್ಟಿ ಇರುತ್ತೆ, ಬಿಸ್ನೆಸ್ ಇರುತ್ತೆ, ಅಥವಾ ಏದೊಂದು ವಸ್ತುನೇ ಆಗಿರಲಿ, ಯಾವನೋ ಅದಿಲ್ ಬೀದಿನ ಹೋಗೋನೆಲ್ಲ ಬಂದು ಅದನ್ನು ಉಪಯೋಗಿಸೋದಕ್ಕೆ ಬಿಟ್ಬಿಡ್ತೀರಾ? ಯಾರೊಬ್ಬರಾದ್ರೂ ಇಲ್ಲ ಅಲ್ವಾ? ನಾನು ಮಾಡ್ತಾ ಇರೋದು ಅದೇ. ಸೊ ಫೈನಲಿ ನಾನು ಹೇಳ್ತಿರೋದು ಏನು ಅಂತ ಅಂದರೆ, ಆ ಲೋಗೋ ನನಗೆ ಸೇರಿತ್ತು, ನನ್ನ ಸ್ವಂತದ್ದು. ಅಟ್ ಎನಿ ಕಾಸ್ಟ್ ಇದನ್ನ ಮೀರಿ ಯಾರೊಬ್ಬನೂ ಅದನ್ನು ಉಪಯೋಗಿಸೋ ಹಾಗಿಲ್ಲ. ಅಣ್ಣ, ಏನೋ ಮಾತಾಡ್ಬೇಕು ಅಂದ್ರೆ ಕೂತ್ಕೊಳ್ತೀನಿ. ಕೂತ್ಕೊಮ್ಮ. ನೋಡಮ್ಮ, ಇದು ಈ ಎಸ್ಟೇಟ್ ಆಸ್ತಿ ಪತ್ರ, ಇನ್ಮೇಲಿಂದ ಇದು ನಿಮ್ದು. ತಗೋ. ಅಲ್ಲಣ್ಣ, ಇದೆಲ್ಲ ಯಾಕೆ ನಮಗೆ? ತಗೋಮ್ಮ, ನಾನು ಹೇಳ್ತೀನಿ. ನೋಡು, ನಾನು ಚೆನ್ನಾಗಿದ್ದಾಗ, ಆಸ್ತಿ ಹಂಚಿಕೆ ಮಾಡಿದಾಗ ಎಮೋಷನಲಿ ಬೇರೆಯವ್ರಿಗೆಲ್ಲ ಬರ್ಕೊಟ್ಬಿಟ್ಟೆ. ನಿನಗೆ ಅಂತ ಏನೂ ಕೊಡಲಿಲ್ಲ. ನಾನು ಮಾಡಿದ ತಪ್ಪು ಅಂತ ನನಗೆ ಅನಿಸ್ತು. ಆ ತಪ್ಪಿಗೆ ಇದು ಕಾಂಪನ್ಸೇಷನ್ ಅಷ್ಟೇ, ಇಟ್ಕೋ. ಅಲ್ಲಣ್ಣ, ನೀವ್ ಮಾಡಿದ ತಪ್ಪು ಅಂತ ನೀವ್ಯಾಕೆ ಅನ್ಕೋತಿದ್ದೀರಾ? ಅದ್ರಲ್ಲಿ ನಂಗೆ ಯಾವ ಹಕ್ಕು ಇರ್ಲಿಲ್ಲ. ಅದನ್ನೆಲ್ಲ ನೀವ್ ಸಂಪಾದಿಸಿದ್ದು, ಅದೆಲ್ಲ ನಿಮ್ದಣ್ಣ. ನೋಡಿ ಅಣ್ಣ, ನಾನ್ ನಿಮ್ಮಿಂದ ಏನನ್ನೂ ಬಯಸಲ್ಲ. ಆ ಥರ ಯೋಚನೆ ಎಲ್ಲ ನನಗೆ ಬರೋದೂ ಇಲ್ಲ. ನೀವು ತಪ್ಪು ತಿಳ್ಕೊಬೇಡಿ ಇದನ್ನೆಲ್ಲ ತಲೆಯಲ್ಲಿ ಹಾಕೊಂಡು. ನಿಮ್ ಪ್ರೀತಿ ಬೇಕು, ನೀವೆಲ್ಲರೂ ನಮ್ಮ ಜೊತೆಲಿದ್ರೆ ಅಷ್ಟೇ ಸಾಕು. ಸೃಜನ್ ಅವರು ಅದನ್ನೇ ಬಯಸೋದು. ನೋಡ್ಬಿಟ್ಟ, ನೀವು ಬಯಸಿದ್ರಿ ಅಂತ ನಾನು ಕೊಡ್ತಾ ಇಲ್ಲ. ನಾನು ಎಲ್ಲ ತಮ್ಮಂದ್ರಿಗೂ ತಂಗಿರ್ಗೂ ಕೊಟ್ಟ ಹಾಗೆ ನಿನಗೂ ಕೊಡಬೇಕಾಗಿರೋದು ನನ್ನ ಜವಾಬ್ದಾರಿ. ಅಷ್ಟೇ ಅಲ್ಲ, ನಾನು ಏನು ವಿಶೇಷವಾಗಿ ಕೊಡ್ತಾ ಇಲ್ಲ. ಇದು ನಿನ್ನ ಹಕ್ಕು. ಇದು ನನ್ನ ದೊಡ್ಡ ಸ್ಕೇಲ್. ಇದನ್ನು ತಗೊಳ್ಳೋದ್ರಿಂದ ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಬರಲ್ಲ. ಯಾಕೆಂದ್ರೆ ಕೊಡ್ತಾ ಇರೋದು ನಿಮ್ಮ ಅಣ್ಣ, ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಇದು ನನ್ನ ಜವಾಬ್ದಾರಿ. ಇಲ್ಲ ಅನ್ಬೇಡ, ದಯವಿಟ್ಟು ತಗೋ ಪ್ಲೀಸ್. ಅಣ್ಣ, ನನಗಿದು ಸರಿ ಅನಿಸ್ತಿಲ್ಲ ಅಣ್ಣ. ಇಲ್ಲಮ್ಮ, ಸರಿ ಹೋಗುತ್ತೆ, ತಗೋ. ಬೇಡ ಅಣ್ಣ, ನಂಗೆ ಯಾಕೋ ಮನ್ಸು ಒಪ್ತಿಲ್ಲ ಅಣ್ಣ. ನೋಡ್ಬಿಟ್ಟ, ನಾನು ಈ ನಿರ್ಧಾರ ಮಾಡೋದಕ್ಕೆ ಇನ್ನೊಂದು ಕಾರಣ ಇದೆ. ಸೃಜನ್ಗೆ ಕೃಷಿ ಬಗ್ಗೆ ಆಸಕ್ತಿ ಇರೋದು ನಿನ್ಗೆ ಗೊತ್ತಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ, ಈ ತೋಟ ಅವನ ಹತ್ರ ಇದ್ರೆ ಚೆನ್ನಾಗಿರುತ್ತೆ. ನನಗಿಂತ ಇದನ್ನು ನಡ್ಸ್ಕೊಂಡು ಹೋಗೋದಕ್ಕೆ ಅವನಿಗೆ ಯೋಗ್ಯತೆ ಜಾಸ್ತಿ ಇದೆ. ಇಲ್ಲಿ ಏನು ಮಾಡಬೇಕು ಅಂತ ಎಲ್ಲ ಅವನಿಗೆ ಗೊತ್ತಿದೆ. ಇಲ್ಲಿ ಏನು ಬೆಳಿಬೇಕು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರ್ಬೋದು, ಕನಸಿರ್ಬೋದು, ಆಸಕ್ತಿ ಇರ್ಬೋದು, ಎಲ್ಲ ಪ್ಲಾನ್ಸು ರೆಡಿ ಇದೆ ಅವನ ಹತ್ರ. ಉದ್ಧಾರ ಆಗೋದಕ್ಕೆ ಇನ್ನೇನು ಬೇಕು ಹೇಳು? ಅವನ ಹತ್ರ ಎಲ್ಲವೂ ಇತ್ತು. ಒಂದು ಪ್ಲ್ಯಾಟ್ಫಾರ್ಮು, ಒಂದು ಸಪೋರ್ಟ್ ಬೇಕಾಗಿತ್ತು. ಅದನ್ನು ನಾನು ಒದಗಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಅವನ ಉಸ್ತುವಾರಿನಲ್ಲಿ ಈ ತೋಟ ಹೇಗೆ ನಡೆಸುತ್ತೆ ಅನ್ನೋದನ್ನು ನೋಡೋಕೆ ನಂಗೆ ಆಸೆ. ಅಷ್ಟೆಲ್ಲ ಪುಟ್ಟ. ಜೊತೆಗೆ ಅಜ್ಜಿ ಜೊತೆ ಯಾರಾದರೂ ಇಲ್ಲಿರಬೇಕು, ಅವ್ರಿಗೊಂದು ಆಸರೆ ಬೇಕು. ನಮ್ಮವರು ಅಂತ ಯಾರಾದರೂ ಇದ್ದರೆ ಒಳ್ಳೇದಲ್ವಾ? ಅಜ್ಜಿ ಜೊತೆ ನೀವಿದ್ರೆ ಆ ಕೊರತೆ ನೀಗುತ್ತೆ ಪುಟ್ಟ. ದಯವಿಟ್ಟು ಒಪ್ಕೊಳ್ಳಿ. ಅವನಿಗೆ ಇಷ್ಟವಾದ ಲೈಫ್ ಸಿಗುತ್ತೆ. ಯೋಚನೆ ಮಾಡಿ. ಅದು ಅಲ್ಲದೆ ಈ ಹಿಂದೆ ನಾನು ತಪ್ಪು ಮಾಡಿದೆ ಅನ್ನೋ ಗಿಲ್ಟ್ ನನ್ನ ಕಡಿಮೆ ಆಗುತ್ತೆ. ಅದಕ್ಕೆ ಇದೊಂದು ಅವಕಾಶ. ಪ್ಲೀಸ್ ಒಪ್ಕೊಳ್ಳಿ, ಪ್ಲೀಸ್.
ಇದಕ್ಕೆ ಮನೆತನ ಅನ್ನೋದು. ಒಬ್ಬರಿಗೋಸ್ಕರ ಒಬ್ಬರು ಮಿಡಿಯೋದು, ಒಬ್ಬರು ಮನಸ್ಸನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದು, ಒಬ್ಬರು ಕಷ್ಟದಲ್ಲಿ ಒಬ್ಬರು ಭಾಗಿಯಾಗೋದು. ನೋಡು ಸುಧಾ, ನಾನು ಹೇಳ್ತಾ ಇದ್ದೀನಿ, ಗುಂಡು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ, ದೇವ್ರು ಮೆಚ್ಚೋ ಥರ ಇದೆ. ಅವನ ಆಸೆ ಪಟ್ಟು ಕೊಡ್ತಾ ಇದ್ದಾನೆ, ಒಪ್ಕೊಳ್ಳಿ. ಇದಕ್ಕೆ ನನಗೆ ಬಾಬ್ನವರು ಅಂದರೆ ಗೌರವ. ಅವ್ರು ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಬರಲ್ಲ. ಕರೆಕ್ಟಾಗಿ ಹೇಳಿದೆ ಮಲ್ಲಿ. ಇವನು ಗೊತ್ತಿಲ್ಲದೆ ಇರೋದು ಅಂದರೆ ಅದೊಂದೇ, ಕೆಟ್ಟದ್ದು ಬಯಸೋದು, ಕೆಟ್ಟದ್ದು ಮಾಡೋದು. ಅದಕ್ಕೆ ಇವನ್ನ ಎಲ್ಲರೂ ಇಷ್ಟಪಡೋದು. ನಮ್ಮ ಡುಮ್ಮ ಸರ್ ಮನಸ್ಸು ನಿಜವಾಗ್ಲೂ ತುಂಬ ದೊಡ್ಡದು. ಬಿಲ್ಡಪ್ಗೆ ಅಂತ ಹೇಳ್ತಿಲ್ಲ, ಇವನಿರೋದೇ ಹೀಗೆ. ಯಾವಾಗಲೂ ಸಂಬಂಧಕ್ಕೆ, ಸೆಂಟಿಮೆಂಟ್ಗೆ ತುಂಬಾ ಬೆಲೆ ಕೊಡ್ತಾನೆ. ಸುಧಾ, ಅಷ್ಟು ಪ್ರೀತಿಯಿಂದ ಕೊಡ್ತಿದ್ದಾನಲ್ವಾ, ತಗೋ. ಆಯ್ತಣ್ಣ, ನೀವು ಹೇಳ್ದಂಗೆ ಆಗಲಿ. ಗುಡ್.